ಬಡ ಬ್ರಾಹ್ಮಣನಾಗೇ ಹುಟ್ಟಬಾರ್ದು. ಮಳೆ ಊದ್ರೆ ಕೇಡೋ ಮಕ್ಕಳಾದ್ರೆ ಕೇಡೋ ಅನ್ನಂಗೆ ಒಂದ್ರಿಂದೊಂದು ಪಿತಿ 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 ಹುಟ್ಟಿ ಅವು ನಿದ್ದೆನೂ ಕೊಡಲ್ಲ. ಹಾಳಾದ ನನ್ನ ಮಗ ಎಲ್ಲೋದ್ನೋ ಕಾಡೆ ಸೀತಮ್ಮನವರು ದಾನ ಧರ್ಮ ಕೊಡ್ತಾರಂತೆ. ವೇಳೆ ಆಯ್ತು, ಎಲ್ಲೋದ್ನ ಕಾಣಲ್ಲ. ಮಹಾದೇವ ಶಂಭೋ ಮಹಾದೇವ. ಸುಬ್ರಹ್ಮಣ್ಯದು ಎಲ್ಲೋಯ್ತೋ ಕಾಣಲ್ಲ. ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ. ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ. ಬಾ 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 ಬಳೆಯ ದಿಂಡಿಗೆ ಬೆಳೆಯ ಸೇರಿಸಿ ಬಳೆಯ ದಿಂಡಿಗೆ ಬೆಳೆಯ ಸೇರಿಸಿ ಓಡಿದ ಪಲ್ಲೆಗಳಷ್ಟಷ್ಟು ಇಷ್ಟಿಷ್ಟು ಅಷ್ಟಷ್ಟು ಪಳ 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 ಭಜನವಿರಬೇಕು ಬಿಸಿ ಬಿಸಿ ಭಜನವಿರಬೇಕು ಭಜನವಿರಬೇಕು ಬಿಸಿ ಬಿಸಿ ಭಜನವಿರಬೇಕು. ಹಪ್ಪಳ ಸುಂಡಿಗೆ ಉಪ್ಪಿನಕಾಯಿಗಳು ಹಪ್ಪಳ ಸುಂಡಿಗೆ ಉಪ್ಪಿನಕಾಯಿಗಳು 70 ಮಾಡುಂಡೆಗಳು ಭಜನವಿರಬೇಕು ಬಿಸಿ ಭಜನವಿರಬೇಕು ಭಜನವಿರಬೇಕು ಬಿಸಿ ಬಿಸಿ ಭಜನವಿರಬೇಕು. ಗಸಗಸೆ ಪಾಯಸ ಮಾಡಿರಬೇಕು ಗಸಗಸೆ ಪಾಯಸ ಮಾಡಿರಬೇಕು ಗೋಡಂಬಿ ದ್ರಾಕ್ಷಿಯ ಸುರಿದಿರಬೇಕು ಗಸಗಸೆ ಪಾಯಸ ಮಾಡಿರಬೇಕು ಗೋಡಂಬಿ ದ್ರಾಕ್ಷಿಯ ಸುರಿದಿರಬೇಕು ನಂದುಂಡಿ ತುಪ್ಪವ ಹಾಕಿರಬೇಕು ನಂದುಂಡಿ ತುಪ್ಪವ ಹಾಕಿರಬೇಕು ಭೋಜನವಿರಬೇಕು ಬಿಸಿ ಭೋಜನವಿರಬೇಕು ಭೋಜನವಿರಬೇಕು ಭೋಜನವಿರಬೇಕು. ಅಪ್ಪ ಅಪ್ಪ ಆಕೆ ಕರ್ದೆ ಎಲ್ಲೋಗಿದ್ದು? ಅಪ್ಪ ನಮ್ಮ ಮನೆಯಿಂದ ಮೂರನೇ ಮನೆ ಐತಲ್ಲ ಆ ಹುಡ್ಗಿ ಉಪ್ಪುಪ್ಪು ಕಡ್ಡಿ ಆಡನಪ್ಪ ಅಂದ್ಲು. ನಾನು ಹೋದ್ನ ಮಣ್ಣು ಉದ್ದೂಪ್ ಮಾಡಿದ್ಲು ಒಳಗಡ್ಡಿ ಸಿಗಾಯ್ಬಿಟ್ಟು ಹಾಕೊಂಡ್ಲು ಕಣಪ್ಪ. ನಾನು ಹಾಕಕ್ ಹೋದೆ ಇಲ್ಲಿ ಬೇಡ ಕ್ವಾಣೆಲ್ಲ ಕಂಬ ಅಂದ್ಲು ಕ್ವಾಣ್ಗೆ ಹೋದೆ ಕಣಪ್ಪ. ಕಡ್ಡಿ ಸರ್ಬಿಟ್ಟು ಹಾಕೊಂಡು ಭಯ ಬಿಟ್ಟು ತೊಡ್ ಬಂದ್ಬಿಟ್ಟೆ. ಅಯ್ಯೋ ಕೆಟ್ಟ ನನ್ನ ಮಗನೇ. ಆನಪ್ಪ ಶ್ರೀರಾಮಚಂದ್ರ ಪಟ್ಟಾಭಿಷೇಕ. ಪಟ್ಟಾಭಿಷೇಕ ಅಂತೆ. ದಾನ ಸೀತಮ್ಮನವರು ದಾನ ಧರ್ಮ ಕೊಡ್ತಾವ್ರಂತೆ. ದನವ ಏ ಸುಬ್ರಹ್ಮಣ್ಯಗಣ್ಣ ದಾನ ಧರ್ಮ ಕೊಡು. ದಾನ ಧರ್ಮ ಅಪ್ಪ ನಂಗೂ ಕೊತ್ತಾರ ಹೂಕಂಬಾರು ನಡೆಯಪ್ಪ ಹಂಗಾರ ವೇಳೆ ಆಯ್ತು ಬಾರು. ಶ್ರೀ ತುಳಸಿ ಮಾತೆ ಶುಭಮಯ
ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವುದು. ಇದು ಇದು ಜಾನಕಿಯು ನನಗೆ ಪಟ್ಟಾಭಿಷೇಕ ಆಗುವುದೆಂದು ಎಷ್ಟೊಂದು ಸಂತೋಷ ಸಂಭ್ರಮದಿಂದಿರುವಳು. ನಾನು ಕಾಡಿಗೋಗುವ ಅಮಂಗಳ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ಸ್ವಾಮಿ, ಸೀತಾ, ನನಗೆ ಮಂಗಳವಾರ್ತೆ. ಭುವನವನಿತಿ ಮುಡಿದ ಮಲ್ಲಿಗೆಯೋ ಧರಿಯನ್ನು ಧರಿಸಲವತರಿಸಿದ ಶ್ರೀರಮಣಿಯೋ ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಭಾಲ ನೋಡುವೆಯೇ ಮನದಣಿವ ತನಕ ಶ್ರೀ
ಸರೆ ಸಮರಿಲ್ಲದೆ ಮೆರೆದಿಹನೋ ಅರಸೆ ರಾಮನ ಜೇಕಾರ ಅರಸೆ ರಾಮನ ಜೇಕಾರ ನೋಡುತ್ತೆ ನಲಿಯುವೆ ಮನಸಾರ ನೋಡುತ್ತೆ ನಲಿಯುವೆ ಮನಸಾರ ಸಖಗೇನೋ ಸ್ವಾಮಿ ಸೀತಾ ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಗೇನೋ ಸಂತೋಷವಾಗಿದೆ ಸಾಕೇತವು ಸಂತೋಷವ ಸಾಕೇತವು ಸಂತೋಷವ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಅರಸೆ ರಾಮನ ಜೇಕಾರ ಅರಸೆ ರಾಮನ ಜೇಕಾರ ನೋಡುತ್ತೆ ನಲಿಯುವೆ ಮನಸಾರ ನೋಡುತ್ತೆ ನಲಿಯುವೆ ಮನಸಾರ ಸಖಗೇನೋ ಪ್ರಾಣೇಶ್ವರ ಸೀತಾ ಇನ್ನ ಸಖಗೇನೋ ಸಂತೋಷವಾಗಿದೆ ಸೀತಾ ಸ್ವಾಮಿ ಇದೇನಿದು ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ ಅರಳಿದ ಕೆಂದಾವರೆಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಎಂದು ಬಾಡಿ ಕಳೆ ಬಂದಿರುವುದಲ್ಲ ಕಾರಣವೇನು ನನ್ನ ಬಳಿಯಲ್ಲಿ ತಿಳಿಸಬಾರದೆ ಸ್ವಾಮಿ ಏನೆಂದು ಹೇಳಲಿ ಸೀತಾ? ಲೋಲನೆ ನೀ ಚಿಂತೆಯ ಮಾಡುವುದೇನಿದು? ಏನಾಯಿತು? ಏಕೆ ಹೀಗೆ ಮೌನವಾಗಿದ್ದೀರಿ?
ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಏನು ಏನು ಹೇಳಿದಿರಿ? ನಿಮ್ಮ ಪಟ್ಟಾಭಿಷೇಕವು ನಡೆಯುತ್ತಿಲ್ಲವೇ? ಹೌದು ಸೀತಾ. ಕಾರಣವಾದರೂ ಏನು ಸ್ವಾಮಿ? ಸೀತಾ,
ಪೋಪುದೆಂದು ಎನ್ನಗಾಗಯನೆ ತನು ಕೇಳಿಸುವೆ ಎನ್ನಗಾಗಯನೆ ತನು ಕೇಳಿಸುವೆಯೇ ನಾಪೆ ಲಲಿತ ಸರಸಿರುಗಮುಖಿ ಪ್ರಿಯ ಸತಿ ಜಾನಕಿ ಸರಸಿರುಗಮುಖಿ ಪ್ರಿಯ ಸತಿ ಜಾನಕಿ ನಾಪೆ ಲಲಿತ ಜಾನಕಿ, ನಾನು ಅದಕ್ಕಾಗಿ ಸ್ವಲ್ಪವೂ ಚಿಂತಿಸಲಿಲ್ಲ ಜಾನಕಿ. ನನ್ನ ಅಭ್ಯೋದಯವನ್ನು ನಿಗಿಸಿಕೊಂಡಿರುವ ನನ್ನ ಮತ್ತು ನನ್ನ ಪ್ರಜಾಜರ ಮನಸ್ಸಿನ ಉತ್ಸಾಹವು ಭಂಗವಾದುದಲ್ಲದೆ ವೃದ್ಧನಾದ ಜನಕನಿಗೂ ಹಾಗೂ ಮಾತೆಯವರಿಗೂ ದುಃಖವನ್ನುಂಟು ಮಾಡಿ ಅವರ ಸೇವೆಯನ್ನು ಬಿಟ್ಟು ಹೋಗಬೇಕಾಗಿತ್ತಲ್ಲ ಎಂದು ವ್ಯಥಪಡುತ್ತಿದ್ದೇನೆ ಸೀತಾ. ಹಾಗಾದ್ರೆ ಈಗ ನಾನೇನು ಮಾಡಲಿ ಪ್ರಾಣೇಶ್ವರ? ಸೀತಾ, ಅಳಬೇಡ ಜಾನಕಿ. ತಂದೆಯ ವಾಗ್ದಾನವನ್ನು ನಾವು ನಡೆಸದೆ ಹೋದರೆ ಆತನಿಗೆ ಸುಪುತ್ರನೆಸವನೆ. ನಿಷ್ಕಳಂಕವಾದ ಸೂರ್ಯವಂಶದ ಕೀರ್ತಿಯು ಸೀತಾ ಕಲುಷಿತವಾಗಬಹುದೇ ಜಾನಕಿ? ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋಯಿತೆ, ನನ್ನ ಕನಸುಗಳೆಲ್ಲವೂ ಭಂಗವಾಗಿ ಹೋಯಿತೆ ಪ್ರಾಣೇಶ್ವರ. ಸೀತಾ, ಹಾಗಾದ್ರೆ ಈಗ ನಾನೇನು ಮಾಡಲಿ? ನಿಮ್ಮನ್ನಗಲಿ ಅರಿಕ್ಷಣವೂ ನನಗೆ ಜೀವಿಸಲು ಸಾಧ್ಯವಿಲ್ಲ. ಅಳಬೇಡ ಜಾನಕಿ. ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ಅದರಂತೆ ಹೋಗಲೇಬೇಕು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುವವರೆಗೂ ಶಾಂತಚಿತ್ತಳಾಗಿ ಅರಮನೆಯಲ್ಲಿ ಇರುವಳಾಗು ಸೀತಾ. ಸಾಧ್ಯವಿಲ್ಲ ಸ್ವಾಮಿ, ಅದೆಂದಿಗೂ ಸಾಧ್ಯವಿಲ್ಲ. ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಏನು? ನೀನು ವನವಾಸಕ್ಕೆ ಬರುವುದೇ ಬೇಡ ಸೀತಾ. ಸುಮಕೋಮಲೆಯಾದ ನೀನು ವನವಾಸದ ಕಷ್ಟಗಳನ್ನು ಅನುಭವಿಸಲಾರೆ. ನನ್ನ ಮಾತನ್ನು ಕೇಳು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುವವರೆಗೂ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಶಾಂತಚಿತ್ತಳಾಗಿ ಅರಮನೆ ಇರುವಳಾಗು ಸೀತಾ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅರೆಕ್ಷಣವೂ ನಾನು ಜೀವಿಸಿರಲಾರೆ. ಹಠ ಹಿಡಿಯಬೇಡ ಜಾನಕಿ. ಘೋರ ಮೃಗಗಳಿಂದಲೂ ಕಠೋರ ರಾಕ್ಷಸರಿಂದಲೂ ಕೂಡಿದ ಅರಣ್ಯದಲ್ಲಿ ಅಬಲೆಯಾದ ನಿನ್ನನ್ನು ರಕ್ಷಿಸುವುದು ಕಷ್ಟವಾಗುವುದು. ಸ್ವಾಮಿ, ನನ್ನ ಮಾತನ್ನು ಕೇಳು ಸೀತಾ, ಕೇಳು. ಇದೇನಿದು? ನನ್ನ ತಂದೆ ಜನಕ ಮಹಾರಾಜರು ಒಬ್ಬ ಪುರುಷಾಕೃತಿಯ ಹೆಂಗಸಿಗೆ ನನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟನಲ್ಲ ಎಂದು ನೊಂದುಕೊಳ್ಳುವುದಿಲ್ಲವೇ? ಜಾನಕಿ, ಏನು ಏನಂದೆ? ನನ್ನನ್ನು ಪುರುಷಾಕೃತಿ ಹೆಂಗಸೆಂದು ಭಾವಿಸಿದೆಯಾ? ಸ್ವಾಮಿ, ಸಾಕು. ನನ್ನನ್ನು ಅಗಲಿರಲಾರದ ಸಂಕಟದಿಂದಲೂ ಪ್ರೀತಿಯ ಉದ್ರೇಕದಿಂದಲೂ ನನ್ನ ಮನಸ್ಸನ್ನು ಕೆರಳಿಸಲು ಈಗ ಹೇಳುತ್ತಿರುವೆ. ಇರಲಿ, ನಿನ್ನ ಇಷ್ಟದಂತೆಯೇ ನಾಳೆಯೇ ನನ್ನ ಜೊತೆಯಲ್ಲಿ ಹೊರಡು. ಹಾಗೆ ಆಗಲಿ. ಹಾಗಾದರೆ ನಡೆ. ತಂದೆಯ ಚಿಂತೆಯಲ್ಲಿರುವ ತಂದೆಯು ನೋಡಿ ಸಂತೈಸೋಣ. ಹಾಗೆ ಆಗಲಿ, ನಡೆ. ಸೀತಾ, ಸ್ವಾಮಿ, ಅದು ಅಲ್ಲಿ ನೋಡು. ಅನುಜನಾದ ಲಕ್ಷ್ಮಣನು ಇದ್ದಲೇ ಬರುತ್ತಿರುವನು. ಸಮೀಪಕ್ಕೆ ಬರಲಿ. ಅಗ್ರಜ, ನಮಸ್ಕರಿಸುವೆನು. ಸಹೋದರ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಮ್ಮ, ನಮಸ್ಕರಿಸುವೆನು ತಾಯಿ. ಮೈದುನ, ನಿಮಗೆ ಮಂಗಳವಾಗಲಿ. ಅಗ್ರಜ, ಈ ರೀತಿ ನಿಮ್ಮ ಮುಖವು ಕಡೆಗೊಂದಿರಲು ಕಾರಣವೇನು? ಸಹೋದರ ಲಕ್ಷ್ಮಣ, ಚಿಕ್ಕ ತಾಯಿದ ಕೈಕಾದೇವಿ ಮಾತನಂತೆ ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುವವರೆಗೂ ನೀನು ಮಾತಾಪಿತೃನ ಸೇವೆಯಲ್ಲಿ ನಿರತರಾಗು ಲಕ್ಷ್ಮಣ. ಅಗ್ರಜ, ಮನವಿಲ್ಲದ ಈ ಕೈಕೆಯೋ ಅಗ್ರಜ.
ಮಾನವಿಲ್ಲದ ಈನ ಕೈಕೆಯೋ ಮಾನವಿಲ್ಲದ ಈನ ಕೈಕೆಯೋ ಜಾಣತನದಲ್ಲಿ ಏನ ಬೇಡ ಅಣ್ಣ ನೀನು ಈತ ನುಡಿಗಳ ಅಗ್ರಜ ಸಹೋದರ ಸಮಾಧಾನ. ಸುಂದರಿಯೋ ಕೈಕೆಯೆಂದು ಸುಂದರಿಯೋ ಕೈಕೆಯೆಂದು ಅಂದು ತಿಳಿಯದೆ ತನ್ನ ಬೇಡನಿಂದ ವದನ್ನವ ಅಗ್ರಜ ನನ್ನ ಬೇಡನಿಂದ ವದನ್ನವ ತಂದ ಬೇಡನಿಂದ ವಚನವ ಅಂದಬಾರದು. ಏನ ಬೇರೆ ಅಣ್ಣ ನೀನು ಏತ ನುಡಿಗಳ ಅಗ್ರಜ ರುದ್ದಾನೆ ಬರೆ ಕೈದಾನೇತ್ರ ರುದ್ದಾನೆ ಬರೆ ಕೈದಾನೇತ್ರ ಶ್ರದ್ಧೆಯಿಂದಲೇ ಯುದ್ಧದಲ್ಲಿ ಭರತನನ್ನ ಅಗ್ರಜ ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆನು. ಏನ ಬೇಳೆ ಅಣ್ಣ ನೀನು ಏತ ನುಡಿಗಳ ಏತ ನುಡಿಗಳ ಏತ ನುಡಿಗಳ ಅಗ್ರಜ ಸಹೋದರ ಇದೆಂತಹ ದುರ್ವಚನೆ. ಜ್ಯೇಷ್ಠನಾದ ನಿನಗೆ ವನವಾಸ, ಕನಿಷ್ಠನಾದ ಆ ಭರತನಿಗೆ ಪಟ್ಟಾಭಿಷೇಕವೇ. ಅದು ಅಲ್ಲದೆ ನಮ್ಮ ತಂದೆಯು ಕಾಮಾಂಧನಾಗಿ ಆ ನೀಚ ಹೆಂಗಸಿನ ಮಾತನ್ನು ಕೇಳಿ ಈ ರೀತಿ ಆಲೋಚಿಸಿರುವನೇ. ನಾನು ಜೀವಿಸಿರುವಾಗಲೇ ಈ ರಾಜ್ಯವನ್ನು ನೀನೋರ್ವನಲ್ಲದೆ ಮತ್ತೊಬ್ಬರು ಆಳುವುದೆಂದರೇನು? ಈ ಕಾರ್ಯಕ್ಕೆ ಎಡ್ಡಿ ಬಂದವರನ್ನು ಈಗ ಸಂಹರಿಸುವೆನು. ಸಹೋದರ ಲಕ್ಷ್ಮಣ, ಇದೇನಿದು ಅಜ್ಞಾನಿಗಳಂತೆ ವರ್ತಿಸುತ್ತಿರುವೆಯಲ್ಲ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ನಮ್ಮಂತಹ ಪುತ್ರರ ಕರ್ತವ್ಯವಲ್ಲವೇ? ಈಗಿರುವಲ್ಲಿ ದುಡುಕಬಾರದು, ಸಮಾಧಾನ ಆಗು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುವವರೆಗೂ ಮಾತಾಪಿತೃನ ಸೇವೆಯಲ್ಲಿಯೂ ಹಾಗೂ ಭರತನ ರಾಜ್ಯಭಾರದ ಕಡೆ ಎಚ್ಚರಿಕೆಯಾಗಿರು ಸಹೋದರ. ಅಣ್ಣ ಸಹೋದರ ಸರಿಯೇ ನಾಡ ತೊರೆಯುವುದು ದೊರೆಯೇ ಅಣ್ಣ ಸಹೋದರ ಹಗಲಿರುಳು ಪುರ ಜನರ ತೊರೆಯುವುದು ಸರಿ ಅಣ್ಣ ಲಕ್ಷ್ಮಣ, ಕರು ಮರೆತು ಬಾಳಿದರು ಮರೆವರೆ ಪುರ ಜನರು ನಿನ್ನ ಕರು ಮರೆತು ಬಾಳಿದರು ಮರೆವರೆ ಪುರ ಜನರು ನಿನ್ನ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯಿತೆ ಅಯೋಧ್ಯಪುರ ಜನರ ಕಥನ. ಅಣ್ಣ 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 ಸಹೋದರ ಇಂತಹ ಕಲುಷಿತವಾದ ಪ್ರವಾಹದಿಂದ ಕೂಡಿದ ನರಕದಲ್ಲಿ ನಾನಿರಲೆನ್ನು. ನಾನು ಸಹ ನಿಮ್ಮೊಡನೆ ಅರಣ್ಯಕ್ಕೆ ಬಂದು
ನಿಮ್ಮಗಳ ಸೇವೆ ಮಾಡಿಕೊಂಡಿರುವನಣ್ಣ, ನಿಮ್ಮಗಳ ಸೇವೆ ಮಾಡಿಕೊಂಡಿರುವನು. ಸಹೋದರ ಲಕ್ಷ್ಮಣ, ಮಾತೆಯು ನನ್ನೋರ್ವನನ್ನೇ ವನವಾಸಕ್ಕೆ ಹೋಗಬೇಕೆಂದು ನೇಮಿಸಿರುವಳು. ತಂದೆಯ ಬಳಿಗೆ ಹೋಗೋಣ, ಅವರ ಅಪ್ಪಣೆ ಏನಾಗುವುದು ತಿಳಿದು ನೋಡೋಣ. ನಡೆ ಸಹೋದರ. ಹಾಗೆ ಆಗಲಿ ಅಣ್ಣ. ನನ್ನ ರಾಮಚಂದ್ರನು ವನವಾಸಕ್ಕೆ ಹೋಗಬೇಡ ಎಂದು ಹೇಳಬೇಡ ಕೈಕ, ಹೇಳಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ಕೈಕ. ಸಾಕು, ನಿಲ್ಲಿಸಿ ನಿಮ್ಮ ಕೋಲಾಟವನ್ನು. ಯಾರಲ್ಲಿ ರಾಮನನ್ನು ಬರಮಾಡಿ. ತಂದೆಯೇ, ತಂದೆಯೇ, ವನವಾಸಕ್ಕೆ ಹೊರಡಲು ನಮಗೆ ಅನುಜ್ಞೆಯನ್ನು ಕೊಡು ಜನಕ. ಅಯ್ಯೋ,
ರಾಮಚಂದ್ರ, ನಿನಗೆ ವನವಾಸದ ನಿಗ್ಲಿಯೇ ರಾಮಚಂದ್ರ, ನಿನಗೆ ವನವಾಸದ ನಿಗ್ಲಿಯೇ ತಂದೆಯೇ. ರಾಮಚಂದ್ರ. ನಿನ್ನನ್ನು ಆಗಲಿ ನಾನು ಕೆಣ ಕಾಲವು ಜೀವಿಸಲಾರೆನು ರಾಮಚಂದ್ರ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ ರಾಮಚಂದ್ರ. ತಂದೆಯೇ, ಸಮಾಧಾನವಾಗಿ. ಕೈಕ ಇನ್ನು ಕಾಲ ಮಿಂಚಿಲ್ಲ, ಸೋದು ನುಡಿಯುತ್ತಿದ್ದೇನೆ ಕೈಕ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು, ಆದರೆ ನನ್ನ ರಾಮಚಂದ್ರನ ಬಲವಾದವನ್ನು ನಿಲ್ಲಿಸು ಕೈಕ, ನಿಲ್ಲಿಸು. ತಂದೆಯೇ, ಇನ್ನು ವನವಾಸಕ್ಕೆ ಹೋಗಿ ಬರುವ ಜನಕ. ಮಾವನವರು, ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹುಟ್ಟಿರುವ ನನ್ನನ್ನು ಸಹ ಆಶೀರ್ವದಿಸಿ. ಏನು ತಾಯಿ, ನೀನು ವನವಾಸಕ್ಕೆ ಹೊರಡುವುದೇ? ಹೋಗಲಿ ಬಿಡಿ. ನಿನ್ನನ್ನು ಆ ದೈವನೇ ರಕ್ಷಿಸಲಿ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಪತಿಯ ಸಂಗಡ ಸಕಲ ಸಿರಿ ಸಂಪತ್ತನ್ನು ತೊರೆದು ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವಳು. ಮತ್ತೊಬ್ಬಳು ಪತಿಯ ಪ್ರಾಣ ಆಹುತಿಗೆ ಸಿದ್ಧಳಾಗಿರುವಳು. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಪ್ರಾಣೇಶ್ವರ. ಒಂದು ಪುಣ್ಯದ ಜಲ, ಆಹಾಹಾಹಾಹಾ. ಮತ್ತೊಂದು ಪಾಪದ ಜಲ. ತಂದೆ, ಪೂಜ್ಯರಾದ ಸೀತಾರಾಮರ ಸೇವೆ ಮಾಡಿಕೊಂಡಿರಲು ಅವರ ಜೊತೆ ಅರಣ್ಯಕ್ಕೆ ನನಗೆ ಅಪ್ಪಣೆಯನ್ನು ಕೊಡಿ. ಲಕ್ಷ್ಮಣ, ನೀನು ಸಾರಣಕ್ಕೆ ಹೊರಟಿರುವೆಯಾ? ಅವನು ಹೋಗಲಿ ಬಿಡಿ. ಶ್ರೀರಾಮಚಂದ್ರನೇ ತಂದೆ ಎಂದು, ಸೀತಾದೇವಿಯ ತಾಯಿ ಎಂದು ಅವರ ಸೇವೆ ಮಾಡಿಕೊಂಡು ಅಗ್ರಜರ ಆನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜರ ಆನಂದವನ್ನು ಪಡೆ. ಸುಮಂತರ, ಸುಮಂತರ. ಮಹಾಪ್ರಭು. ಸುಮಂತರ, ಶ್ರೀರಾಮಚಂದ್ರನ ಹಿಂದೆ ಈ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಅವನ ಹಿಂದೆಯೇ ಹೋಗಲಿ. ಹಾಗೆ ಆಗಲಿ ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗು ಸುಮಂತರ, ಕೇಳಿಕೊಂಡು. ಏನು ಹೇಳಿದಿರಿ? ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯಿತೇನು? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗು. ಕೊಡುವರಾಗಿ ತಾಯಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಕೊಡುವರಾಗಿ. ಸೀತಾ, ಏನು ಕೈಕಾದೇವಿ? ಚೀಚಿ, ಈ ಹಕ್ಕುಜ್ಜವೇನಿದು? ಚೀಚಿ, ಹಕ್ಕುಜ್ಜವೇನಿದು? ಸೀತಾದೇವಿಗೆ
ಆಜ್ಞೆ ಮಾಡುವ ಅಧಿಕಾರವು ನಿನಗಿಲ್ಲ. ತೆಗೆದುಕೋ ಹಿಂದಕ್ಕೆ. ಸೀತಾದೇವಿ ತನ್ನ ತವರು ಮನೆಯಿಂದ ತಂದಿರುವ ವಸ್ತ್ರಾಭರಣಗಳನ್ನು ಧರಿಸಿ ರೋಹಿಣಿಯು ಚಂದ್ರನನ್ನು ಅನುವರ್ತಿಸುವಂತೆ ಶ್ರೀರಾಮಚಂದ್ರನನ್ನು ಹಿಂಬಾಲಿಸಲಿ. ಇಲ್ಲವಾದಲ್ಲಿ ನಿನಗೆ ಶಾಪವನ್ನು ಕೊಡುವೆನು. ಪೂಜ್ಯರೇ, ದಯಮಾಡಿ ಶಾಂತರಾಗಿ. ನನ್ನ ಸ್ವಾಮಿಯೇ ಈ ಸಕಲ ಐಶ್ವರ್ಯವನ್ನು ತೊರೆದು ವನವಾಸಕ್ಕೆ ಹೊರಡಲು ಸಿದ್ಧರಾಗಿರುವಾಗ ಇನ್ನು ನನಗೆ ಈ ವಸ್ತ್ರಾಭರಣಗಳಿಂದ ಏನು ತಾನೇ ಪ್ರಯೋಜನ? ಅತ್ತೆಯವರೇ, ನಾರುಮಡಿಯನ್ನು ಕೊಡಿ. ಪತಿವ್ರತ ಶಿರೋಮಣಿ, ನಿನ್ನ ಇಷ್ಟವದ್ದಂತೆ ಮಾಡು ತಾಯಿ. ತಂದೆಯೇ, ನಾವಿನ್ನು ವನವಾಸಕ್ಕೆ ಹೋಗಿ ಬರುವ ಜನಕ. ರಾಮಚಂದ್ರ, ಬೇಡ ಬೇಡ ಕೈಕ, ಬೇಡ. ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗಿ ಎಂದು ಹೇಳಲು ಬೇಡ ಕೈಕ. ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕ, ಉಳಿಸಿಕೊಡು ಕೈಕ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ ಕೈಕ? ಕೈಕ, ಹಣದ ತಾಯಿಯಿಂದಲೂ ಶ್ರೀರಾಮಚಂದ್ರನನ್ನು ಸಾಕಿ ಸಲುವಿದ ನೀನು ನಿಷ್ಕರುಣೆಯಿಂದ ಹಡವಿ ಕಟ್ಟುತ್ತಿರುವೆಯಾ? ಎಷ್ಟು ಕೇಳಿಕೊಂಡರೂ ನಿನ್ನ ಹೃದಯ ಕರಗಲಿಲ್ಲವೇ? ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತೆ ಕೈಕ. ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಈ ಲೋಕವೇ ನಗುವುದು ಕೈಕ, ಲೋಕವೇ ನಗುವುದು. ಕೈಕ,
ನನ್ನ ನೋಡಿ ನೋವುವುದು ನನ್ನ ನೋಡಿ ನೋವುವುದು ಜಗವೋ ಕೈಕಾ ಕೈಕಾ ಇಂಥ ವೇದನೆಯನ್ನು ನಾನು ಸಹಿಸಲಾರೆನು. ಶ್ರೀರಾಮಚಂದ್ರನೇ, ನಾರು ಮುಡಿ ವೇಷದಲ್ಲಿ ನಾನು ನೋಡಲಾರನು. ಕೈಕಾ ನೋಡಲಾರನು. ನಾರು ಮುಡಿ ವೇಷವನ್ನು ನೋಡಿದ್ದೆ ಆದರೆ ನನ್ನ ಪ್ರಾಣವು ಉಳಿಯುವುದಿಲ್ಲ. ಕೈಕಾ ಉಳಿಯುವುದಿಲ್ಲ. ಸೂರ್ಯಚಂದ್ರರು ಇರುವ ತನಕ ಈ ಕಳಂಕವು ನಿನ್ನನ್ನು ಬಿಟ್ಟಿದ್ದಲ್ಲ. ಕೈಕಾ ನಿನ್ನನ್ನು ಬಿಟ್ಟಿದ್ದಲ್ಲ. ನೀವು ಗೋಳಾಡುತ್ತಲೇ ಇರಿ. ಯಾರಲ್ಲಿ? ರಾಮಚಂದ್ರ. ತಂದೆಯೇ, ರಾಮಚಂದ್ರ, ಇನ್ನು ವನವಾಸಕ್ಕೆ ಹೋಗಿ ಬರುವುದು ಜನಕ. ಹೋಗಿ ಬರುವೆವು.
ದಯ ಸಾಗರ ರಾಮ ದಶರಥೇಂದ್ರ ಹೋಗಿ ಬರುವೆವು. ಎಂದಿಗೆ ನಿಮ್ಮಯ ಸುಂದರ ಚರಣವ ಎಂದಿಗೆ ನಿಮ್ಮಯ ಸುಂದರ ಚರಣವ ನೋಡುವೆವು ಆವಿತ. ಚಂದದಿ ನೋಡುವೆವು ಆ ಪಿತಾ ಪಿತಾ ದಯ ಸಾಗರ ದಶರಥೇಂದ್ರ ಹೋಗಿ ಬರುವೆವು ಪಿತಾ. ಪಿತಾ 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 ಹೋಗಿ ಬರುವೆ ಜನಕ, ಹೋಗಿ ಬರುವೆವು. ರಾಮಚಂದ್ರ ಅಯ್ಯೋ ಕೊನೆಗೂ ನನ್ನನ್ನು ತೊರೆದು ಹೊರಟೆ ಹೋದರು ರಾಮಚಂದ್ರ.
ಆಯೋ ಮಾಡೆ. ಆ ರಾಮಚಂದ್ರ ನನ್ನ ನನ್ನ ರಾಮಚಂದ್ರನು ಕೊನೆಗೂ ನನ್ನನ್ನು ತೊರೆದು ಹೊರಟೇ ಹೋದನು. ಕೈಕಾದೇವಿ ಯಾಕೆ ಸುಮ್ಮನೆ ನಿಂತಿರುವೆ? ಹಾಗೂ ಕೇಕೆ, ಹಾಗೂ ಆನಂದದ ಕೇಕೆ. ಕೈಕೆ, ಅಲ್ಲಿ ನೋಡು, ಅಲ್ಲಿ ನೋಡು, ಶಿವನು ನಿಜವಾಗಿ ಆಟವಾಡುತ್ತೇನು? ಕೈಕಾ, ಆರ್ಯಾವರ್ತದ ಗರದಿಯ ಕರಕಮಲದಲ್ಲಿ ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡು ಸರತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ನಿಂದಿಯನು ಮಹಾವಿಷ್ಣು. ಆರ್ಯಾವರ್ತದ ಗರದಿಯ ಕರಕಮಲದಲ್ಲಿ ಚುಮ್ಮುತ್ತಿಯನು. ಛೀ, ಇಂತಿಸುವ ಈ ನಿಂದನೆಯು ಪೃಥ್ವಿಯಲ್ಲಿ ನೀನಿನ್ನು ಚುಮ್ಮುತ್ತೇವೆ. ಕತ್ತಲೆಯ ಮಜಿಯನ್ನು ಆಕ್ಷೇಪಿಸಿ ಫಲವೇನು? ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರೋರು ಇಲ್ಲೋ ನೋಡಿ ಬರುತ್ತೇನೆ. ಇದು ನನ್ನ ಪ್ರಾರಬ್ಧ ಕರ್ಮ. ನಾನು ಮಾಡಿದ ಅಪರಾಧವಾದರೂ ಏನು? ಹೌದು ಹೌದು, ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಭ್ಯಾಸ ಸಡಗರದಲ್ಲಿ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧ ಕರ್ಮ ಪುತ್ರ ಶೋಕದಿಂದ ನರಳುತ್ತ ಪ್ರಾಣ ಬಿಡು ಎಂದು ತಾಂಡವ ಮಹಾರಜಿಗಳು ನನಗೆ ಶಾಪ ಬಿದ್ದಿದ್ದರು. ಅದು ಎಂದು ಬಂದು ಒದಗಿರುವುದು. ಅದು ಎಂದು ಬಂದು ಒದಗಿರುವುದು. ಅದು ನನ್ನ ರಾಮಚಂದ್ರನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾರೆ. ಅದು ನನ್ನ ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಹಾ ರಾಮಚಂದ್ರ, ನಾನು ಮಾಡಿದ ಅಪರಾಧವಾದರೂ ಏನು ರಾಮಚಂದ್ರ? ಹೌದು ಹೌದು ಆ ರಾಮಚಂದ್ರ, ರಾಮಚಂದ್ರ, ರಾಮಚಂದ್ರ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನೋರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನಡುಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ. ಅಗ್ರಜ, ಯಾರ ಕೇಳಲೇ ನಮ
ಮಾತೆ ಶತ್ರುಘ್ನ ಅಗ್ರಜ ಯಾರ ಕೇಳಲೆ ನಮಾತೆ ತೋರುತ್ತಿಹುದು ದೋಷೆ ಗುಣ ನರಿಗಳಲ್ಲಿ ಕೂಗುತ್ತಿಹವು ನರಿಗಳಲ್ಲಿ ಕೂಗುತ್ತಿಹವು ಬಿಡಿಸಿ ನಿನ್ನ ಗಾಳಿ ಬೀಸಿ ಶತ್ರುಘ್ನ ಅಗ್ರಜ ಬಿರಿಸಿ ನಿನ್ನ ಗಾಳಿ ಬೀಸಿ ತೋರುತ್ತಿಹುದು ದೋಷೆ ಗುಣ ಯಾರ ಕೇಳಲೆ ನಮಾತೆ ಯಾರ ಕೇಳಲೆ ನಮಾತೆ ತೋರುತ್ತಿಹುದು ದೋಷೆ ಗುಣ ಶತ್ರುಘ್ನ ಅಗ್ರಜ ಘೋರಮಾದ ವೃದ್ಧ ತಾತಿಯೋ ದಾರಿಯಲ್ಲಿ ಸೋಂಕುತ್ತಿಹುದು ಶತ್ರುಘ್ನ ಅಗ್ರಜ ಘೋರಮಾದ ವೃದ್ಧ ತಾತಿಯೋ ದಾರಿಯಲ್ಲಿ ಸೋಂಕುತ್ತಿಹುದು ಬಾರಿ ಉರುಗ ಅಡ್ಡಬಾರದು ಈ ಕಡೆ ಬಾ. ಬಾರಿ ಉರುಗ ಅಡ್ಡಬಾರದು ಪರಿದೇನು ತೋಚದೆ ನಾಗೆ ಶತ್ರುಘ್ನ ಅಗ್ರಜ ಪರಿದೇನು ತೋಚದೆ ನಾಗೆ ತೋರುತ್ತಿಹುದು ದೋಷೆ ಗುಣ ಯಾರ ಕೇಳಲೆ ನಮಾತೆ ಶತ್ರುಘ್ನ ಅಗ್ರಜ ಯಾರ ಕೇಳಲೆ ನಮಾತೆ ತೋರುತ್ತಿಹುದು ದೋಷೆ ಗುಣ ಶತ್ರುಘ್ನ ಅಗ್ರಜ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಅತಿ ಜಾಗೃತರಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ ಹೌದು ಅಗ್ರಜ ಆದರೆ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ಏನೆಂದು ತಿಳಿಸಲಿ ಅದೆಂತಹ ವೇದನೆ ಅಗ್ರಜ ಶತ್ರುಘ್ನ ನಿನ್ನೆಯ ರಾತ್ರಿ ಒಂದು ದುಶ್ಶಪ್ನವಾಯಿತು ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು ಆಗ ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು ಆಗ ತಂದೆಯನ್ನು ಕಾಪಾಡಲೆಂದು ಓಡಿದೆನು ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು ಅನಂತರ ಎಚ್ಚರವಾಯಿತು ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಂಗಳ ವಾದ್ಯಗಳು ಕೇಳಿಬರುತ್ತಿಲ್ಲ ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಒಬ್ಬರು ಕಾಣುತ್ತಿಲ್ಲ ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು ಇದಕ್ಕೆ ಕಾರಣವೇನಿರಬಹುದು ಸಹೋದರ ಅಗ್ರಜ ದಾಣ ಈ ನಾಶಕೋನ ಯಮಗೆ ಪಾರೆ ದಾಣ ಈ ನಾಶಕೋನ ಯಮಗೆ ಪಾರೆ ಅಗ್ರಜ ರಾಘವ
ಅನುಜರಿಗೆ ರಾಘವನ ಅನುಜರಿಗೆ ಬೋರ ಪಾದ ಶಕೋನವೇ ಎನಿಸಣ್ಣ ವಿನಾಶ ಕೋನ ಯಮಗೆ ಪಾರೆ ಅಗ್ರಜ ಸಹೋದರ, ಬೇಗದಿಂದ ಪುರಕ್ಕೆ ಹೋಗಿ ಬೇಗದಿಂದ ಪುರಕ್ಕೆ ಹೋಗಿ ಪುರವಾಸರಣ್ಣ ಎಲ್ಲಿದ್ದಣ್ಣ ಈ ನಾಶ ಗುಣ ಯಮಗೆ ಪಾರೆ ಅಗ್ರಜ ಶತ್ರುಘ್ನ, ಬೇಗನೆ ಅರಮನೆಗೆ ಹೋಗಿ ಎಲ್ಲರ ಯೋಗ ಕ್ಷೇಮವನ್ನು ತಿಳಿಯೋಣ. ನಡೆ ಅಗ್ರಜ. ನಡೆ ಶತ್ರುಘ್ನ, ಹೋಗೋಣ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ, ಪತಿಯನ ಗಲಿ ಚಿತಿಯೊಳಗೆ ಪಾಪಿಯಾದೆನೆ, ಪತಿಯನ ಗಲಿ ಚಿತಿಯೊಳಗೆ ಪಾಪಿಯಾದೆನೆ, ಹಣತೆ ಆರಿದೆ ಹಣೆಯ ಬರಹ ಅಳೆಯಿದೆ, ಹಣತೆ ಆರಿದೆ ಹಣತೆ ಆರಿದೆ ಹಣತೆ ಆರಿದೆ. ಪಾಪಿ ಮಂತರೆ ಮಾತನ್ನು ಕೇಳಿ ನಾನು ಕೆಟ್ಟೆನು, ನನ್ನ ಕುಯ್ಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನಿಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ, 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 ಏನಿದು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಓಹೋ, ಇಲ್ಲೇ ಇರುವೆಯಾ? ಅಮ್ಮ, ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಏನಮ್ಮ, ಇಂದು ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಸದಾ ನಿಮ್ಮ ಮಂದಿರದಲ್ಲಿ ಇರುತ್ತಿದ್ದ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಒಬ್ಬರೂ ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಹಾ ಜನಕ, ಕರಳರ ತೊರೆಯುವುದೇ ನೀ ಹರಣವ ನೀಗಿದಯ ಜನಕ, ಜನಕ, ಜನಕ. ಹಾ ಜನಕ, ಪರಿ ಪರಿವಿದದಿಂ ಪರೆಯುರ್ದೇರ್ದೆಮ್ಮನೋ, ಪರಿ ಪರಿವಿದದಿಂ ಪರೆಯುರ್ದೇರ್ದೆಮ್ಮನೋ, ಪರದೇಶಿಗಳ ತೆರ ಮಾಡಿ ಹರಣವ ನೀಗಿದಯ ಜನಕ, ಜನಕ, ಜನಕ. ಹಾ ಜನಕ, ಕಡೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯಾ? ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಕ್ಕಳಿರ. ನೀನು ಹೇಗೆ ಕಾರಣಲಾದೆಯಮ್ಮ? ಹೌದು ಕಂದ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ
ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನಡುಗುಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು. ಮಕ್ಕಳಿರ ಸ್ವರ್ಗಸ್ಥರಾದರು. ಏನಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೋ ರಾಮನು ನಾರುಮಡಿಯನ್ನಿಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿ ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಅಯ್ಯೋ, ಮಾರಿಯುದರದಲ್ಲಿ ಮನುಜನು ಉದ್ಭವಿಸಿದನೆ. ಭ್ರಷ್ಟ ನೀಚೆಯ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತು. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟಾಭಿಷೇಕ ಕಟ್ಟಲು ಸಿದ್ಧಳಾದೆ ಅಮ್ಮ? ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ? ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನಗಳನ್ನು ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ ಭಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕೊಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದ ಏಕೆ ತಾಯಿ? ಛೀ ಪಾಪಸ್ಥಳಿ, ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರು ನಿನ್ನಂತೆಯ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ನಿನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆ. ಕೊಲ್ಲುವೆನು ನಾ ಕೊಲ್ಲ ಕೈಕೆಯನ್ನ ನಿಲ್ಲದೆ ಬರದಿ. ಕೊಲ್ಲುವೆನು ನಾ ಕೊಲ್ಲ ಕೈಕೆಯನ್ನ ನಿಲ್ಲದೆ ಬರದಿ. ಅಣ್ಣ ರಾಮನ ಅರಣ್ಯಗಟ್ಟದ ಬಣ್ಣಗಳಿಸುತ್ತ ಲೋಕಯ್ಯ. ಅಣ್ಣ ರಾಮನ ಅರಣ್ಯಗಟ್ಟದ ಬಣ್ಣಗಳಿಸುತ್ತ ಲೋಕಯ್ಯ. ಕಣ್ಣ ಮುಂದಿರದಂತೆ ಮಾಡುವೆ, ಕಣ್ಣ ಮುಂದಿರದಂತೆ ಮಾಡುವೆ. ನಿನ್ನ ಬೇಗವ ಗೈದ ಜನನಿಯ ಕೊಲ್ಲುವೆನು ನಾ ಕೊಲ್ಲ ಕೈಕೆಯನ್ನ ನಿಲ್ಲದೆ ಬರದಿ. ಆರು ಇಲ್ಲದ ಸಮಯವರೆಗೂ ನಾರು ಮೈಯನ್ನು ಕೊಟ್ಟು ಅಣ್ಣಗೆ. ಆರು ಇಲ್ಲದ ಸಮಯವರೆಗೂ ನಾರು ಮೈಯನ್ನು ಕೊಟ್ಟು ಅಣ್ಣಗೆ. ಕರುಣಿ ಅಭಿಲಾಷೆಯಿಂದಲೇ, ಕರುಣಿ ಅಭಿಲಾಷೆಯಿಂದಲೇ ದೂರ ಮಾಡಿದ ಮಾರಿ ನಿನ್ನನ್ನು ಕೊಲ್ಲುವೆನು ನಾ ಕೊಲ್ಲ ಕೈಕೆಯನ್ನ ನಿಲ್ಲದೆ ಬರದಿ. ನಿಲ್ಲದೆ ಬರದಿ, ನಿಲ್ಲದೆ ಬರದಿ. ಅಣ್ಣ ತಡೆ ತಡೆ. ಮಾತಯಾಕೋ ಅಗ್ರಜ. ಸಹೋದರ, ಮಾತಯಾಕೋ ಓದೆ ಮಾನಿತಾನೆ. ಮಾತಯಾಕೋ ಓದೆ ಮಾನಿತಾನೆ. ನೀತಿವತ್ತನೋ ನೇನೋ ಈ ತರ ನೋಡಿವದೆ. ನೀತಿವಂತನೋ ನೇನೋ ಈ ತರ ನೋಡಿವದೆ. ಮಾತಯಾಕೋ ಓದೆ ಮಾನಿತಾನೆ. ದುಡುಕಿ ನೆನ್ನೆ ಬರೆ ಕೆಡೋ ನೋಡಿ ನೋಡಿವದೆ. ಅಗ್ರಜ ದುಡುಕಿ ನೆನ್ನೆ ಬರೆ ಕೆಡೋ ನೋಡಿ ನೋಡಿವದೆ. ದುಡುಕಿ ನೆನ್ನೆ ಬರೆ ಕೆಡೋ ನೋಡಿ ನೋಡಿವದೆ. ಪಡೆದ ಮಾತೆಯ ಪರಿ ಪರಿ ವೇದದಲ್ಲೇ. ಪಡೆದ ಮಾತೆಯ ಪರಿ ಪರಿ ವೇದದಲ್ಲಿ. ಮಾತೆಯ ಕೊಲ್ಲುವುದೇ ಮಾನಿತಾನೆ. ನೀತಿವಂತನು ನೇನೋ ಈ ತರ ನೋಡಿವ
ಅಗ್ರಜ, ಸಹೋದರ. ಮಾತೃಹತ್ಯವನ್ನು ಮಾಡುವುದು ಮಹಾಪಾಪಕರವೇ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದುಕವನ್ನು ತರುತ್ತಿದೆ. ನಡೆ. ಭರತ, ನನ್ನ ಮಾತನ್ನು ಕೇಳು ಕಂದ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದಾಸೆಯನ್ನು ಈಡೇರಿಸು ಮಗನೇ. ಏನು? ನಾನು ಪಟ್ಟಾಭಿಷಕ್ತನಾಗಬೇಕೆ? ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಅಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ಈ ನಿನ್ನ ಮುಖಾವಲೋಕವನ ಅಸಹ್ಯಕರ. ನಡೆ ಶತ್ರುಘ್ನ. ನಡೆ ಅಗ್ರಜ. ರಾಘವ ಎಲ್ಲಿರುವೆ ರಾಘವ ಕಾನನ ಮಾಯದಿ ಎಲ್ಲಿರುವೆ ರಾಘವ ನೀನಿಲ್ಲದ ಈ ನೆಲೆಯಲ್ಲಿ ನಾವು ನೀನಿಲ್ಲದ ಈ ನೆಲೆಯಲ್ಲಿ ನಾವು ಬಾಳುವುದೆಂದು ಭಾಗ್ಯದ ಸಿರಿಯೇ. ಅಣ್ಣ ರಾಮಚಂದ್ರ. ಬಾಳುವುದೆಂದು ಭಾಗ್ಯದ ಸಿರಿಯೇ. ಬಾಳುವುದೆಂದು ಭಾಗ್ಯದ ಸಿರಿಯೇ. ಬಾಳುವುದೆಂದು ಭಾಗ್ಯದ ಸಿರಿಯೇ. ಎಲ್ಲಿರುವೆ ರಾಘವ ಕಾನನ ಮಾಯದಿ ಎಲ್ಲಿರುವೆ ರಾಘವ. ಕಾಣುವುದೆಂದು ಕಾನನದಲ್ಲಿ ಕಾಣುವುದೆಂದು ಕಾನನದಲ್ಲಿ ಬಾರನ್ನ ದೊರೆಯೇ ಭಾಗ್ಯದ ಸಿರಿಯೇ. ಬಾರನ್ನ ದೊರೆಯೇ ಭಾಗ್ಯದ ಸಿರಿಯೇ. ಬಾರನ್ನ ದೊರೆಯೇ ಭಾಗ್ಯದ ಸಿರಿಯೇ. ಬಾರನ್ನ ದೊರೆಯೇ ಭಾಗ್ಯದ ಸಿರಿಯೇ. ಎಲ್ಲಿರುವೆ ರಾಘವ ಕಾನನ ಮಾಯದಿ ಎಲ್ಲಿರುವೆ ರಾಘವ. ಅಣ್ಣ ಅಣ್ಣ ದುರದಿ ಕಾಂಬುದು ಸೈನ್ಯವು ನರ ದುರದಿ ಕಾಂಬುದು ಸೈನ್ಯವು ನರ ದುರದಿ ಕಾಂಬುದು ಸೈನ್ಯವು. ಗಜ ರಾತದೋಳ್ ಕಾಣುವರು ದುರುಳ್ಳಾರ ಅದ ಮಾರು. ಗಜ ರಾತದೋಳ್ ಕಾಣುವರು ದುರುಳ್ಳಾರ ಅದ ಮಾರು. ಒಳ ಅದಮರ ಕಡಿದಿಡುವೆನು ನಾ. ಒಳ ಅದಮರ ಕಡಿದಿಡುವೆನು ನಾ. ದುರದಿ ಕಾಂಬುದು ಸೈನ್ಯವು ನರ ದುರದಿ ಕಾಂಬುದು ಸೈನ್ಯವು ನರ ದುರದಿ ಕಾಂಬುದು ಸೈನ್ಯ.
ಕೆಂದೋಳು ಅಂತ್ಯಶಿವರೆಗೂ ವ್ಯಾಪಿಸಿರುವುದು. ಮಹಾ ಕೋಲಾಹಲ ಧ್ವನಿಯೇ ಕೇಳುತ್ತಿರುವುದಲ್ಲ. ಕಾಡು ಮೃಗಗಳು ಬೆದರಿ ದಿಕ್ಕು ದಿಕ್ಕುಗಳಿಗೆ ಓಡುತ್ತಿರುವರು. ಯಾರಾದರೂ ರಾಜ್ಯರು ಬೇಡಗಾಗಿ ಬಂದಿರಬಹುದೇ? ಓಹೋ, ಅದು ನಮ್ಮ ಸೈನ್ಯವು, ಸಂದೇಹವಿಲ್ಲ. ಭರತ ಶತ್ರುಘ್ನರು ಚತುರಂಗ ಬಲ ಸಮೇತರಾಗಿ ಆ ದುಷ್ಟ ಕೈಕೆ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲುವುದಕ್ಕಾಗಿಯೇ ಬರುತ್ತಿರುವುದು. ಕಾಡಿಗೆ ಬಂದರೂ ನಮಗೆ ಕಾದಾಡುವ ಪ್ರಸಂಗ ತಪ್ಪಲಿಲ್ಲ. ನಾನೀಗಲೇ ಹೋಗಿ ಅಣ್ಣ ರಾಮಚಂದ್ರನಿಗೆ ತಿಳಿಸುವೆನು.